ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ನಾವು ತಪ್ಪದೆ ದೇವರ ವಾಕ್ಯವನ್ನು ಆಲಿಸುವಾಗ ಆ ವಾಕ್ಯದ ಕೃಪೆ ನಮಗೆ ಅನುಭವಿಸಲು ಸಾಧ್ಯವಾಗಲಿ. ಅನೇಕರಿಗೆ ದೇವರು ಅವಕಾಶವನ್ನು, ಸಮಯವನ್ನು ನೀಡುತ್ತಿದ್ದಾರೆ. ದೇವರ ಸಹಾಯ ನಮಗೆ ಅನುಭವಿಸಲು ಸಾಧ್ಯವಾಗುತ್ತಿದೆ. ನೀವೆಲ್ಲರೂ ಸಂತೋಷವಾಗಿರಿ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಪ್ರೀತಿ, ಕರುಣೆ, ಕೃಪೆ, ಕ್ಷಮೆ ನಿಮ್ಮೊಂದಿಗಿರಲಿ. ನಾವು ಇಂದು ಆಲಿಸುವ ವಾಕ್ಯ ಫಿಲಿಪ್ಪಿ 2ನೇ ಅಧ್ಯಾಯ 6ರಿಂದ 9ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ಪದವಿಯನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆ ಎನ್ನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿ ಸಮಾನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನ್ನು ಇತ್ತನು ಹೆಸರುಗಳಲ್ಲುತ್ತಮನು, ಹೆಸರನ್ನು ದೇವಪರಮನು. ಪ್ರಿಯರೇ, ನಾವು ಒಂದು ಒಳ್ಳೆಯ ಅಂತಸ್ತಿಗೆ ಬರುವಾಗ, ನಮಗೆ ಸ್ವಲ್ಪ ಶ್ರೀಮಂತಿಕೆ ಬರುವಾಗ, ನಮ್ಮ ಮಕ್ಕಳು ಒಂದು ಸ್ಥಾನಕ್ಕೆ ಸೇರುವಾಗ ನಮ್ಮನ್ನೇ ನಾವು ಹೊಗಳುಕೊಳ್ಳುವವರು ಅನೇಕರು. ನಾನೊಂದು ದೊಡ್ಡ ಜನ, ನನಗೆ ಆಸ್ತಿ ಇದೆ, ನನಗೊಂದು ಒಳ್ಳೆ ಮನೆ ಇದೆ, ನನಗೆ ಒಳ್ಳೆ ಕೆಲಸ ಇದೆ, ನನ್ನ ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ, ಹೀಗೆ ದೊಡ್ಡಸ್ತಿಕೆ ಹೇಳುವವರು ಅನೇಕರಾಗಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಅವನು ತನ್ನನ್ನೇ ಬರಿದು ಮಾಡಿಕೊಂಡ. ಅದಕ್ಕಾಗಿ ದೇವರು ಪರಮೋನ್ನತ ಸ್ಥಾನಕ್ಕೆ ಏರಿಸಿದ್ದರು. ಅದಾಗಿದೆ ಪ್ರಿಯರೇ. ದೀನರನ್ನು ದೇವರು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ದೀನರು ಪ್ರಾರ್ಥಿಸುವಾಗ ದೇವರು ಆಲಿಸುತ್ತಾರೆ. ಇಂದು ವಾಕ್ಯದಲ್ಲಿ ಆಲಿಸಿದ್ದೆವು. ದೇವರು ಹಾಗಿದ್ದರೂ ಯೇಸುಸ್ವಾಮಿ ದಾಸನ ರೂಪದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡರು. ಪ್ರಿಯರೇ, ನೀವು ಇಂದು ಆತ್ಮದಿಂದ ಪ್ರಾರ್ಥಿಸಿರಿ. ದೇವರೇ, ನನಗೆಲ್ಲ ನೀವೇ ಕೊಟ್ಟಿದ್ದು, ನೀವು ಕೊಟ್ಟಿಲ್ಲಲ್ಲದೆ ನನ್ನ ಹತ್ರ ಏನೂ ಇಲ್ಲ ಸ್ವಾಮಿ. ನನ್ನ ಶರೀರ, ನನ್ನ ಮನಸ್ಸು, ನನ್ನ ಆತ್ಮ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಕುಟುಂಬದ ಪ್ರತಿಯೊಂದು ಸದಸ್ಯರು, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ಸೌಂದರ್ಯ, ನನ್ನ ಆರೋಗ್ಯ, ನನ್ನ ಎಲ್ಲ ಗಾಡಿಗಳು ಎಲ್ಲ ದೇವರೇ ನೀವು ಕೊಟ್ಟಿದ್ದು ಆಗಿದೆ. ಈ ಮನೋಭಾವ ನಮ್ಮನ್ನು ತಗ್ಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ವಾಕ್ಯ ಆಲಿಸುವಾಗ ಮಕ್ಕಳು, ತಂದೆ ತಾಯಿಯರು, ಯುವಕ ಯುವತಿಯರು, ದೊಡ್ಡ ಸ್ಥಾನದಲ್ಲಿ ಪದವಿಯಲ್ಲಿ ಇರುವವರು ಯಾರೇ ಆಗಲಿ, ನಿಮಗೆ ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳಲು ಸಾಧ್ಯವೇ? ಹಾಗಾದರೆ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಉನ್ನತಕ್ಕೆ ಏರಿಸುತ್ತಾರೆ. ನಿಮ್ಮ ಎಲ್ಲಾ ವಿಧದಲ್ಲಿ ಉನ್ನತಕ್ಕೆ ಏರಿಸುತ್ತಾರೆ. ಅಹಂಕರಿಸುವವರನ್ನು ಸಿಂಹಾಸನದಿಂದ ತಳ್ಳಿ ಹಾಕುತ್ತಾರೆ, ದೀನರನ್ನು ಮೇಲಕ್ಕೆ ಎತ್ತುತ್ತಾರೆ. ಅದಾಗಿದೆ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಆದ್ದರಿಂದ ನಮಗೆ ಈಗ ದೇವರಲ್ಲಿ ಪ್ರಾರ್ಥಿಸೋಣ. ದೇವರೇ, ನನಗೆ ದೀನತೆ ಇರುವ ಮನಸ್ಸು ನೀಡಿರಿ. ನಮಗೆ ಯಾರ ಮುಂದೆಯೂ ಅಹಂಕಾರ, ಹೊಗಳಿಕೆಯು ಬೇಡ. ನನಗಿರುವುದು ನೀವು ಕೊಟ್ಟಿದ್ದು, ನನಗಿರುವುದೆಲ್ಲ ನೀವು ಕೊಟ್ಟಿದ್ದು ಆಗಿದೆ ಸ್ವಾಮಿ. ಪ್ರಭುವೇ, ನನ್ನನ್ನು ನಾನೇ ನಿಮಗೆ ಸಮರ್ಪಿಸುತ್ತೇನೆ. ನಾನು ದೀನತೆಯ ದಾಸಿಯಾಗಿಯೂ ನಿಮಗೆ ಸಮರ್ಪಿಸುತ್ತೇನೆ. ನಾನೊಂದು ಅಹಂಕಾರಿಯಾಗಬಾರದು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೀನತೆ ಇರುವ ವ್ಯಕ್ತಿಯಾಗಿ ಮಾರ್ಪಡಿಸಲಿ. ನಮಗೆ ಪ್ರಾರ್ಥಿಸೋಣ. ಪರಸ್ಪರ ದೇವರ ವಾಕ್ಯವನ್ನು ಹಂಚಿಕೊಳ್ಳೋಣ. ಶುಭ ಸಂದೇಶ ಪ್ರಚಾರಕರಾಗೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.
ಹಾಲೆಲೂಯ. ಆಮೇನ್.